ಜಿಮ್ಸ್ ನವಜಾತ ಶಿಶು ಘಟಕ ಫುಲ್ ರಶ್ ಆಗಿದೆ. ಒಂದೇ ಬೆಡ್ನಲ್ಲಿ ಎರಡೆರಡು ನವಜಾತ ಶಿಶುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಲಬುರಗಿ ಜಿಮ್ಸ್ ನವಜಾತ ಶಿಶು ಘಟಕ ಫುಲ್ ರಶ್ ಆಗಿದೆ. ಹೀಗಾಗಿ ಎರಡೆರಡು ನವಜಾತ ಶಿಶುಗಳಿಗೆ ಒಂದೇ ಬೆಡ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕುರಿ ದೊಡ್ಡಿಯಾಗಿದೆ ಕಲಬುರಗಿ ಜಿಮ್ಸ್ ಮಕ್ಕಳ ಚಿಕಿತ್ಸಾ ಘಟಕ. ಬೆಡ್ ಇಲ್ಲದ ಕಾರಣ ಒಂದೇ ಬೆಡ್ ಮೇಲೆ ಮಕ್ಕಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಬೇರೆ ಮಗುವಿಗೂ ಸಹ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ಇದರಿಂದ ತಾತ್ಕಾಲಿಕ ಬೆಡ್ ವ್ಯವಸ್ಥೆಯಾದ್ರೂ ಮಾಡುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ಒಂದೇ ಬೆಡ್ ಮೇಲೆ ಚಿಕಿತ್ಸೆ ನೀಡ್ತಾ ಇರೋದಕ್ಕೆ ಪೋಷಕರು ಗರಂ ಆಗಿದ್ದಾರೆ. ಒಂದೇ ಬೆಡ್ನಲ್ಲಿ ಎರಡೆರಡು ನವಜಾತ ಶಿಶುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಶಿಶು ಘಟಕ ಫುಲ್ ರಶ್ ಆಗಿದೆ. ಬೇರೆ ಮಗುವಿಗೂ ಸಹ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಒಂದೇ ಬೆಡ್ನಲ್ಲಿ ಎರಡೆರಡು ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡೋದ್ರಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಒಂದೇ ಬೆಡ್ನಲ್ಲಿ ಎರಡೆರಡು ಮಕ್ಕಳಿಗೆ ಈ ರೀತಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಪೋಷಕರು ಬೇರೆ ಬೆಡ್ಗಳ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ದಾರೆ. ಸದ್ಯಕ್ಕೆ ಏನಾದ್ರೂ ಬೆಡ್ಗಳ ವ್ಯವಸ್ಥೆ ಆಗಿದೆಯಾ? ಏನಾಗ್ತಾ ಇದೆ? ಹೌದು ಪ್ರಗತಿ, ಕಲಬುರಗಿಯ ಜಿಮ್ಸ್ ನವಜಾತ ಶಿಶು ಚಿಕಿತ್ಸಾ ಘಟಕದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಲ್ಲಿ ಎಷ್ಟೊಂದು ರಶ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದೊಂದು ಬೆಡ್ ಅಲ್ಲಿ ಎರಡೆರಡು ಅಷ್ಟೇ ಅಲ್ಲ, ಕೆಲವು ಕಡೆ ಮೂರ್ ಮಕ್ಕಳನ್ನು ಕೂಡ ಅಲ್ಲಿ ಹಾಕಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇರುವಂತದ್ದು. ಪೋಷಕರ ಅಳಲು ಇಷ್ಟೇ. ಈಗ ಅಲ್ಲಿ ಬಂದಂತ ಎಲ್ಲಾ ಮಕ್ಕಳಿಗೂ ಕೂಡ ಚಿಕಿತ್ಸೆಗಾಗಿ ಬರ್ತಾ ಇರ್ತಾರೆ. ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ಮತ್ತೊಂದೇನೋ ಕಾಯಿಲೆಗಳು ಕಾರಣಕ್ಕಾಗಿ ಎಲ್ಲರೂ ಬಂದಿರ್ತಾರೆ. ಒಂದು ಮಗುವಿನ ಇನ್ಫೆಕ್ಷನ್ ಮತ್ತೊಂದು ಮಗುವಿಗೆ ಹರಡುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಎಲ್ಲರನ್ನ ಕೂಡ ಅಂದ್ರೆ ಎರಡೆರಡು ಮೂರು ಮಕ್ಕಳನ್ನ ಒಂದೇ ಬೆಡ್ ಮೇಲೆ ಇಟ್ಕೊಂಡು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಿ ಅನ್ನುವಂಥದ್ದು ಪೋಷಕರ ಪ್ರಶ್ನೆ ಆಗಿರುವಂತದ್ದು. ಈ ಬಗ್ಗೆ ನಾವು ಕೂಡ ಜಿಮ್ಸ್ ನಿರ್ದೇಶಕರನ್ನ ಭೇಟಿ ಮಾಡಿ ಅವರಿಗೂ ಕೂಡ ಗಮನಕ್ಕೆ ಸೆಳೆಯುವಂತಹ ಪ್ರಯತ್ನ ಮಾಡಿದ್ವಿ. ಇದೀಗ ಈ ಬೆಳವಣಿಗೆಗಳ ನಂತರ ಇದೀಗ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಜಿಮ್ಸ್ ವ್ಯವಸ್ಥಾಪಕರು ಕಲ್ಪಿಸಿರುವಂತದ್ದು. ಎಲ್ಲೆಲ್ಲಿ ಎರಡೆರಡು ಬೆಡ್, ಒಂದೊಂದು ಬೆಡ್ ನಲ್ಲಿ ಎರಡೆರಡು ಮೂರು ಮಕ್ಕಳುಗಳಿದಾವೋ ಅದನ್ನೆಲ್ಲ ಪರ್ಯಾಯ ಬೆಡ್ ಗಳನ್ನ ವ್ಯವಸ್ಥೆ ಮಾಡಿ ಅಲ್ಲಿ ಶಿಫ್ಟ್ ಮಾಡುವಂತಹ ಕೆಲಸ ಇದೀಗ ಮಾಡಿರುವಂತದ್ದು. ಸದ್ಯ ಒಂದೊಂದು ಬೆಡ್ ಮೇಲೆ ಒಬ್ಬೊಬ್ಬ ಮಗು ಇರುವ ರೀತಿನಲ್ಲಿ ಇದೀಗ ನೋಡ್ಕೊಂಡಿದ್ದಾರೆ. ಆದಾಗ್ಯೂ ಕೂಡ ಪೋಷಕರ ಕಾಳಜಿ ಇಷ್ಟೇ, ಈ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸಬಾರದು. ಯಾಕೆಂತ ಹೇಳಿದ್ರೆ ಆಗುವಂತಹ ಸಮಸ್ಯೆ ಅನಾರೋಗ್ಯವನ್ನ ಸರಿಪಡಿಸುವುದಕ್ಕೋಸ್ಕರ ಆಸ್ಪತ್ರೆಗೆ ಬರ್ತೀವಿ, ಆದ್ರೆ ಇಲ್ಲಿ ಮತ್ತೊಂದು ಸಮಸ್ಯೆ ತೆಗೆದುಕೊಂಡು ಹೋಗುವಂತ ಆಗಬಾರದು ಅನ್ನುವಂತಹ ಆಕ್ರೋಶ ಇಲ್ಲಿನ ಪೋಷಕರಿಂದ ವ್ಯಕ್ತವಾಗ್ತಾ ಇರುವಂತದ್ದು. ಒಟ್ಟಾರೆ ಇದೀಗೇನೋ ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿದಿದೆ ಅಂತ ಕಂಡ್ರು ಕೂಡ ಇಲ್ಲಿ ಬೆಡ್ಗಳ ಸಂಖ್ಯೆ ಹೆಚ್ಚಳ ಮಾಡುವಂತಹ ಅವಶ್ಯಕತೆ ಇದೆ. ಈಗೇನೋ ನಾವು ಬಂದ ತಕ್ಷಣ ಒಂದಿಷ್ಟು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿದ್ರು, ಒಂದೇ ಬೆಡ್ ನಲ್ಲಿ ಎರಡೆರಡು ಮೂರು ಮಗು ಇರುವಂತವನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ವ್ಯವಸ್ಥೆ ಮಾಡಿದ್ರು. ಆದ್ರೆ ಮತ್ತೆ ಕೂಡ ಇದು ಮರುಕಳಿಸಬಾರದು ಅನ್ನೋದಾದ್ರೆ ಇದಕ್ಕೊಂದು ಶಾಶ್ವತ ವ್ಯವಸ್ಥೆ ಆಗ್ಬೇಕು. ಈ ಜಿಮ್ಸ್ ನಲ್ಲಿ ನವಜಾತ ಶಿಶು ಚಿಕಿತ್ಸಾ ಘಟಕ ಏನಿದೆ, ಇಲ್ಲಿ ಹೆಚ್ಚಿನ ಸಂಖ್ಯೆಯ ಬೆಡ್ ಸಂಖ್ಯೆಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಕೂಡ ಹೆಚ್ಚಳ ಮಾಡುವಂತದ್ದಾಗಬೇಕು. ಯಾಕಂತ ಹೇಳಿದ್ರೆ ಕಲಬುರಗಿಯಲ್ಲಿ ಇರುವಂತಹ ಈ ಚಿಕಿತ್ಸಾ ಘಟಕಕ್ಕೆ ಕಲಬುರಗಿ ಅಷ್ಟೇ ಅಲ್ಲ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಈ ರೀತಿ ಸುತ್ತಮುತ್ತ ಜಿಲ್ಲೆಗಳಿಂದ ಕೂಡ, ಬಿಜಾಪುರ ಸೇರಿದಂತೆ ಸುತ್ತಮುತ್ತ ಜಿಲ್ಲೆಗಳಿಂದ ಕೂಡ ಪೋಷಕರು ತಮ್ಮ ಮಗುವನ್ನ ಇಲ್ಲಿ ಚಿಕಿತ್ಸೆಗಾಗಿ ಕರ್ಕೊಂಡು ಬರ್ತಾರೆ. ಹಾಗಾಗಿ ಇಲ್ಲಿ ಇನ್ನಷ್ಟು ಮೂಲಭೂತ ಸೌಲಭ್ಯಗಳು ಕಲ್ಪಿಸಬೇಕಾದಂತ ಅವಶ್ಯಕತೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.